ಏನೋ ಮಾತನಾಡಿದ ಲಕ್ಷಣ ಕಾಣಿಸುವುದಿಲ್ಲ. ನಮ್ಮದಲ್ಲ ಮಾತು ಕಾರ್ಯವಾಸಿ ಅಂತ. ನಮಸ್ಕಾರ ಸ್ವಾಮಿ. ಇದು ವಿಷಯ. ನಮಸ್ಕಾರ ಕೊಟ್ಟರೆ ಎರಡು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಯಾಕೆ ಮೊದಲೆಲ್ಲ ನನಗೆ ಯಾರು ನಮಸ್ಕಾರ ಕೊಡ್ತಾ ಇರಲಿಲ್ಲ. ನಾನೇ ಹೋಗಿ ಅವರಿಗೆ ನಮಸ್ಕಾರ ಹೇಳಿ, ಸ್ವಾಮಿ ನನ್ನ ಸ್ವಲ್ಪ ಲಕ್ಷದಲ್ಲಿ ಇಟ್ಕೊಳ್ಳಿ, ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅಂತ ಹೇಳ್ತಿದ್ದೆ. ನನಗೆ ಅವಕಾಶ ಇರಲಿಲ್ಲ. ನನಗೂ ಒಂದು ಸಮಯ ಸಂದರ್ಭ ಬಂತು ನೋಡಿ, ಮೊದಲೇ ಯೋಚನೆ ಮಾಡಿದ್ದೆ ನನಗೆ ಅವಕಾಶ ಬಂದು ಮಾತ್ರ ಕೇರ್ ಕೊಡುವುದು. ಈಗ ನಾವಾಗಿ ಕೊಡುವ ಅಭ್ಯಾಸ ಇಲ್ಲ, ಅವರಾಗಿ ಕೊಟ್ಟ ಬಂದ ಕೇಳು ಒಳ್ಳೆಯದು. ನೋಡಿಲ್ಲ ಇಲ್ಲ ಅಂದ್ರೆ ಹೀಗಿರ್ಬೋದೇ. ನಿಮ್ಮಷ್ಟು ನಾವು ಪ್ರಚಾರದಲ್ಲಿ ಇಲ್ಲ. ಜನ ಯಾರಂದ್ರೆ ಚಂದ್ರ ನಾನು ಚಂದ್ರಾವತಿ ಕೇಳ ಹಾಗಿಲ್ಲ. ಬಹುಶಃ ನಮ್ಮಷ್ಟು ಪ್ರಚಾರದಲ್ಲಿಲ್ವೋ ಏನು. ಆಗುವುದೂ ಇಲ್ಲ. ಪ್ರಯತ್ನ ಮಾಡಬೇಡಿ, ನಾವು ಖಂಡಿತ ಮಾಡಿ. ನಾವೇನ್ ಮಾಡ್ಬೇಕಂತೇ ಮಾಡಿ. ಚಂದ್ರನಾವತಿಯಿಂದ ಇಲ್ಲಿಯವರೆಗೆ ನಿಮ್ಮ ಅಪ್ಪ ಕಳಿಸಿಕೊಟ್ಟು ಬಂದೋಯ್ತು ಬಿಡಿ. ನಮ್ಮ ಅಪ್ಪಯ್ಯ ನಿಮ್ಮಲ್ಲಿಗೆ ಹೋದ್ರೆ ಇಲ್ವಾ? ನೋಡುವುದಕ್ಕೆ ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಇದ್ದೇವೆ. ನಮ್ಮ ಅಪ್ಪಯ್ಯನ ಹತ್ರ ಹೋಗಿ ನಿಂತ ಇಲ್ವಾ? ಈಗ ನನಗೆ ಅದ್ರ ಅರ್ಥ ನನಗೆ ಹಾಗೆ ಹೇಳ್ತಾರೆ ಅಂತ ಅದು ಜಗತ್ತಿಗೆ ಗೊತ್ತಿದ್ದದ್ದು ಬಿಡಿ. ನಿಮ್ಮ ಅಪ್ಪ ಹಾಗೆ ಪ್ರೀತಿಯ ಬಗ್ಗೆ ನಿಮ್ಮಪ್ಪ ಇಲ್ಲಿ ಕಾರ್ಯನಿಮಿತ್ತವಾಗಿ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಏನು ಕಾರ್ಯವು? ನಿಮ್ಮ ಅಪ್ಪ ಒಂದು ವಿಷಯವನ್ನು ದೊಡ್ಡ ರೂಪದಲ್ಲಿ ಕಳಿಸಿಕೊಟ್ಟಿದ್ದಾರೆ. ಹುಟ್ಟಾಗಿ ಕೊಡುವ ಪಟ್ಟಣದಲ್ಲಿರುವ ಮೊದ ಮತನಿಗೆ ಅದಾಗಲ್ಲ ಸ್ವಾಮಿ. ಹುಟ್ಟಾಗಿ ಕೊಡಬೇಕು ಅಂತ ಕೊಡಿ, ನಾನು ಕೊಡುವುದಕ್ಕಾಗುದು. ಈ ಗಂಟು ನೀವು ಬಿಡಿಸ್ಕೊಂಡು ಮಾತ್ರ ಸಿಗೋ. ಅಲ್ಲಿರುವ ಗಂಟನ್ನು ನಾನೇ ಬಿಚ್ಚಿಕೊಳ್ಬೇಕು. ನಿಮ್ಮ ನಮ್ಮ ಅಪ್ಪಯ್ಯನ ಗಂಟನ್ನು ನಾನೇ ಬಿಚ್ಚಬೇಕು. ನಿಮ್ಗೆ ಇದು ಸಲ್ಲ ಹುಟ್ಟಾದ ಅಂತ ಹೇಳಿ ಬಿಡಿಸೋ ಪ್ರಯತ್ನ ಮಾಡಿದ್ವಿ. ಅಪ್ಪಯ್ಯ ಕಳಿಸಿದ್ದಲ್ವಾ? ಹಾಗಲ್ಲ, ಹುಟ್ಟಾದ ಲೇಖನ ನಿಮಗಾಗಿ ಹುಟ್ಟಾಗಿ ಕಳಿಸಿ. ಅಪ್ಪಯ್ಯ ನನಗೆ ಹುಟ್ಟಾಗಿ ಕಳಿಸಿದ ಲೇಖನ ನಾನು ದುಡ್ಡಿನಲ್ಲಿಯೇ ಓದಬೇಕು. ನೀವು ಓದಬೇಕು ರಟ್ಟ ಹಾಕುವುದಾದ್ರೆ ನಾನೇ ಇದನ್ನು ಬಿಟ್ಟು ರಟ್ಟ ಹಾಕುವುದು. ಬಂದಂತಹ ವ್ಯವಸ್ಥೆ ಮಾಡ್ತೇನೆ. ಯಾವಲ್ಲಿ ಬಂದಂತಹ ವಿಶೇಷ ಅತಿಥಿಗಳಿಗೆ 3ನೇ ಮಹಡಿ 6ನೇ ಕೋಣೆಯಲ್ಲಿ ಹಾಕಿ ಅವರಿಗೆಲ್ಲ ಪ್ರತ್ಯೇಕ ಕೋಣೆಯ ಏನು ಮಾಡುವುದು? ಆ 400 ಯಾರಿದ್ದಾರೆ? ಅವರಿಗೆ ಏನು ಮಾಡಿ ಆ 420ರಲ್ಲಿ ಯಾರು ಬಂದಂತ ಅತಿಥಿಗಳಿಗಾಗಿ ಬಂದಂತ ಅತಿಥಿಗಳು 420ಕ್ಕೆ ಸರಿ ಹೋಗುವ ಹಾಗೆ ಇದ್ದಾರೆ. ನಿಮ್ಮ ಮನೆಗೆ ಬರುವ ಅತಿಥಿಗಳು 420 ಕೋಣೆಗೆ ಹಾಕ್ತಿರ್ತಾರೆ. ಇಲ್ಲಿ 420 ಸ್ವಭಾವದಲ್ಲಿ ಅನೇಕ ಮಂದಿ ಇದ್ದಾರೆ. 20 ಬಿಚ್ಚುಗಟ್ಟಿಯನ್ನು ಹೇಳ್ತಿರ್ಬೋದು. ನನ್ನ ಮುಖ ಮಾಡಿದ ನಾನು ಆ ರೀತಿಯಾಗಿ ಕಾಣಿಸ್ತೇನೆ. ಇಲ್ಲಪ್ಪ, ನಾನು ಅಪರಾಧಿ. ಅಂಗರಕ್ಷಣೆಗಾಗಿ ಅಂಗರಕ್ಷಕರೇ ಒಂದು ವೇಳೆ ಬಂದರೆ ಒಂದು 20 ವರ್ಷ ಸುದೀರ್ಘವಾದ ವಿಚಾರಣೆಯನ್ನು ಮಾಡಿ ತಪ್ಪುದಾದ ಶಿಕ್ಷೆಯನ್ನು ನಿಮ್ಮ ಆಡಳಿತ ಹಾಗೆ ಹೋಗಿ ಮತ್ತೆ
ಜವಾಬ್ದಾರಿ ಹೆಚ್ಚಿದೆ. ಆ ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟು ನೋಡುವ ಏನು ಮಾಡಿದ್ದಾರೆ ಅಂತ ನೋಡುವ. ಶ್ರೀಮತ್ ಸಚಿವ ಶಿರೋಮಣಿ ಓಯ್ ಹೆಂಗ ನೀ ಹೇಳಿದ್ದು ಈ ವರ್ಷ ಮಾಡಿದ್ದೆ ಏನಂತೆ ನಮ್ಮಪ್ಪ ಇಲ್ಲಿಯವರೆಗೆ ಹೋಗಿ ನಮ್ಮನ್ನು ಹೋಗ್ಲಿಕ್ಕೆ ಹೇಗೆ ಗೊತ್ತುಂಟಾ? ಹೇಗೆ? ಶ್ರೀಮಂತ ಸಚಿವ ಶಿರೋಮಣಿ ಎಂಬುದಾಗಿ. ಶ್ರೀಮತ್ ಸಚಿವ ಶಿರೋಮಣಿಯಿಂದ ಹೋಗಬೇಕು. ಅವನ ಕನಗಾಂಬೆಲ್ಲ ಹೋಯ್ತು. ಇನ್ನೊಂದ್ಸರಿ ಓದಿದ್ದು. ಶ್ರೀಮಂತ ಸಚಿವ ಶಿರೋಮಣಿ ಅಲ್ಲ ಹಾಗೆ ಈಗ ಹೀಗೆ ಹೋಗ್ಲಿಕ್ಕೆ ಬಂದದ್ದು. ಅವರ ಅಭ್ಯಾಸ ಅಲ್ಲ. ಅವರನ್ನು ಅವರೇ ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ನಾನು ಇವಾಗ ನನಗೆ ಹೋಗ್ಲಿಕ್ಕೆ ನಾನು ತಿಳಿಸ್ಕೊಂಡೆ. ನೋಡು, ಮತ್ತೇನು ಬರ್ಬೇಕಾದ್ರೆ ಅಪ್ಪಬಂಧುನಲ್ಲಿ ಬರ್ತೇವೆ. ಶ್ರೀಮಂತ ಸಚಿವ ಶಿರೋಮಣಿ ಕೃಷ್ಣಪತಿ ಸುಪ್ರೀಂನಲ್ಲಿ ಬಂದ ಮಗನಿಗೆ ನೇಮಿಸಿದ ಕಾರ್ಯ ಈ ಚಂದ್ರಹಾಸವು ಇನ್ನು ಚಂದ್ರಹಾಸನ ಕರೆಸಿದ್ದು. ಈ ಚಂದ್ರಹಾಸನು ಮಾ ಇನ್ನೊಬ್ಬ ನಮಗೆಂದು ಈತನ್ನು ಕೊಳ್ಳಿದೆಗಿನ ಬಳಿಕ ಹೊತ್ತುಗಳೇ ಕಳವಿ ಮತ್ತು ಪವಿತ್ರ ವಿದ್ಯಾಭ್ಯಾಸವನ್ನು ವಿಚಾರಿಸದೆ ಕೊಡು ವಿಷಯ ವಹಿಸುವಂತೆ ಮಾಡಿ Hallelujah,